ಏನಾಯ್ತು ಗುರುಜಿ? ಈಗ ನಾವು ರಾಮನ ಚಿತ್ರದಲ್ಲಿ ರಾಮನ ನೋಡಿದ್ವು. ಗುರುಜಿ ಏನ್ ಮಾತಾಡ್ತಾ ಇದ್ದೀರಾ? ಚಿತ್ರ ರಾಮಂದಾಗಿರ್ಬೇಕಾದ್ರೆ ರಾಮನೇ ಚಿತ್ರದಲ್ಲಿ ಇಬ್ಬಿಬ್ರು ರಾಮ ಇದ್ರು. ಒಂದು ಚಿತ್ರದಲ್ಲಿರೋ ರಾಮ ಮತ್ತೆ ಒಂದು ಇನ್ನೊಬ್ಬ ರಾಮ. ಇವನು ಏನಿದು ರಾಮನ ಭೂತ ಆಗಿರಲ್ಲ ತಾನೆ? ಇರ್ಬೋದು ಗುರುಜಿ. ಅತೃಪ್ತ ಆತ್ಮ ಎಲ್ಲಿ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಕಾಣಿಸ್ಕೋಬಹುದು. ಇಲ್ಲಿ ಕೇಳು, ನಮ್ಮ ಮುದಿಯ ಎದುರ್ಕೋತಾ ಇದ್ದಾನೆ. ಇಲ್ಲಿಂದ ಬೇಗ ಹೊರಟೋಗೋಣ ನಡಿ. ಸರಿಯಾಗಿ ಹೇಳ್ತಿದ್ಯಾ. ಗುರುಜಿ ಬೇಕಿದ್ರೆ ಒಬ್ರೇ ಸಾಯ್ಲಿ. ಗುರುಜಿ ನಾವು ಹೊರಡ್ತೀವಿ. ಆದ್ರೆ ಗುರುಜಿ ಆ ಬಾಬಾಜಿ ಕೀರ್ ಕಳಿಸಿದ್ದಾರೆ, ಒಬ್ರೇ ತಿನ್ಬೇಡಿ, ನಮ್ಗೂ ಇಟ್ಟಿರಿ. ನಡಿಮಣಿ ಹೋಗೋಣ. ಧಣಿಮಣಿ, ನಮ್ಮನ್ನು ಒಬ್ನೇ ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀರಾ? ಧಣಿಮಣಿ ಭೂತ 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 ರಾಮ 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 ಕಾಪಾಡು ರಾಮ. ಭೂತ ಇಲ್ಲಿ ಹೇಗೆ? ನೀವು ಕರೆದ್ರ ಆಚಾರ್ಯರೇ? ಆತ್ಮವಂತೂ ನಶ್ವರವಾಗಿರುತ್ತೆ, ಯಾವಾಗ ಎಲ್ಲಿ ಬೇಕಿದ್ರು ಬರುತ್ತೆ. ನಮಗೆಂತ ಬಂಧನ? ಕೇಳ್ತಿದ್ದೀರೋ ಇಲ್ಲ ಹೇಳ್ತಿದ್ದೀರೋ? ಹಾ, ನಾನು ಭೂತ ಆಚಾರ್ಯರೇ. ನಾನು ಎಲ್ಲಾ ಜಾಗದಲ್ಲೂ ಇದ್ದೀನಿ ನೋಡಿ. ಆ ಕಿಟಕಿಲೂ ನಾನಿದ್ದೀನಿ. ಅಲ್ಲಿ ನೋಡಿ, ಆ ಪರ್ದೆಯ ಹಿಂದೆ ಕೂಡ ನಾನಿದ್ದೀನಿ. ವಾಯು ನಾನು, ಜಲದಲ್ಲಿ, ಆಕಾಶದಲ್ಲಿ, ಮನುಷ್ಯನಲ್ಲಿ, ಪಶು ಪಕ್ಷಿಯಲ್ಲಿ, ಬೆಕ್ಕಿನಲ್ಲಿ, ಶ್ವಾನದಲ್ಲಿ, ನಾನು ಎಲ್ಲ ಕಡೆ ಇದ್ದೀನಿ ಆಚಾರ್ಯರೇ. ಕೇಳಿ. ಏನಾಯ್ತು ತಾತ್ಕಾಲಿಕ ಮಹಾರಾಜ? ನೀವು ಭಯದಲ್ಲಿರೋ ಆಗಿದೆ. ಎಲ್ಲ ಸರಿದೆ ತಾನೆ? ಏನಿದೆ? ಕಾಣಿಸ್ತಿದ್ದಾರೆ? ನೀವು ಇದೀವಲ್ಲ ನಾವು? ಭಗವಂತ, ಇಲ್ಲಿ ಓ ಇದಾ, ಇದು 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 ನಿಮ್ ಮಂಚ ಅಲ್ಲ? ಇದು ನಮ್ಗೆ ಕಾಣಿಸ್ತಿದೆ. ಪಂಡಿತ ರಾಮಕೃಷ್ಣ. ಏನು? ಪಂಡಿತ ರಾಮಕೃಷ್ಣ? ಪಂಡಿತ ರಾಮಕೃಷ್ಣ ಇಲ್ಲೇ ಬರೋಕ್ ಸಾಧ್ಯ ತಾತ್ಕಾಲಿಕ ಮಹಾರಾಜ? ಅವರು ಕೆಲವೇ ಗಂಟೆಗಳ ಮೊದಲೇ ಸ್ವರ್ಗವಾಸರಾದ್ರಲ್ಲ. ನಾವು ನಿಮ್ಗೆ ಅದನ್ನೇ ಹೇಳೋಕ್ ಬಂದ್ವಿ. ಪಂಡಿತ ರಾಮಕೃಷ್ಣರ ಅಂತಿಮ ಸಂಸ್ಕಾರ ಕೂಡ ಮುಗಿದೋಯ್ತು. ನಮಗನಿಸ್ತಿದೆ ತಾತ್ಕಾಲಿಕ ಮಹಾರಾಜ, ಪಂಡಿತ ರಾಮಕೃಷ್ಣರ ಮೃತ್ಯುವಿನಿಂದ ನೀವು ಅಧಿಕ ವಿಚಲಿತರಾಗಿದ್ದೀರಾ. ಏಕೆಂದ್ರೆ ನಮ್ಗಿಲ್ಲಿ ನಿಮ್ಮ ಅತಿರಿಕ್ತ ಬೇರೆ ಯಾರೂ ಕಾಣಿಸ್ತಿಲ್ಲ. ಭಗವಂತ, ಪಂಡಿತ ರಾಮಕೃಷ್ಣರ ಭೂತ ಕೇವಲ ನಮಗೆ ಕಾಣ್ತಿದೆ, ಬೇರೆ ಯಾರಿಗೂ ಯಾಕೆ ಕಾಣಿಸ್ತಾ ಇಲ್ಲ? ಯಾಕೆ ಕಾಣಿಸ್ತಾ ಇಲ್ಲ? ಬೇರೆ ಯಾರಿಗೂ ಕಾಣಿಸಲ್ವಾ? ಮಂತ್ರಿವರ್ಯ ಎಲ್ಲೋದ್ರು? ಏನಾಗ್ತಿದೆ ಇಲ್ಲಿ? ಯಾರು ಕಾಣ್ತಿದಾರೋ ಅವರು ಜೀವಂತವಾಗಿಲ್ಲ, ಯಾರು ಜೀವಂತವಾಗಿದಾರೋ ಅವರು ಕಾಣಿಸ್ತಾ ಇಲ್ಲ. ಕ್ಷಮೆ ಕ್ಷಮೆ.
ಕಾಲ್ ಕೆಳಗೆ ಕಾಣಿಸ್ತಾ ಇಲ್ಲ. ಭೂತಕ್ಕೆ ಎಲ್ಲಾದ್ರೂ ಕಾಲಿರುತ್ತೇನೋ? ಕ್ಷಮೆ, ನಮ್ಮ ಉದ್ದೇಶ ನಿಮ್ಮನ್ನು ಕೊಲ್ಲೋದಾಗಿರ್ಲಿಲ್ಲ. ನಮಗೆ ಆ ಡೋಂಗಿ ಬಾಬನ ಮಾತನ್ನ ಕೇಳಿ ಇಷ್ಟು ದೊಡ್ಡ ಹೆಜ್ಜೆ ಇಟ್ರಿ ಅಲ್ವಾ? ಹೆದರ್ಕೋಬೇಡಿ, ನಾನು ಈಗ ಇಂದು ನಿಮ್ಗೋಸ್ಕರ ಬಂದಿದ್ದೀನಿ. ನನಗೋಸ್ಕರ ಅಲ್ಲ, ನಿಮ್ ಪ್ರಾಣ ಉಳಿಸೋಕ್ ಬಂದಿದ್ದೀನಿ. ಬಾಬನ ಆಟದ ಬೊಂಬೆಯಾಗಿ ನೀವು ನನಗೆ ಮೃತ್ಯುದಂಡನೆ ನೀಡಿದ್ರಿ, ಆದ್ರೆ ಅವನು ನಿಮ್ಮ ಪ್ರಾಣ ತೆಗೆಯೋದಕ್ಕೆ ಬಯಸ್ತಾ ಇದ್ದಾನೆ. ಅವನೊಬ್ಬ ಡೋಂಗಿ, ವಿಜಯನಗರಕ್ಕೆ ಹಾನಿ ಉಂಟು ಮಾಡೋದಕ್ಕೆ ಬಯಸ್ತಾ ಇದ್ದಾನೆ. ಆ ಪಾಯಸದಲ್ಲಿ ವಿಷ ಬೆರೆಸಿ ಈಗ ಅವನೇ ನಿಮಗ್ ಕಳಿಸೋನಿದ್ದಾನೆ. ನಮ್ಗೆ ಹೇಗೆ ವಿಶ್ವಾಸವಾಗುತ್ತೆ? ನೀವು ಹೇಳ್ತಿರೋದೇನು ಸತ್ಯನಾ? ಅಯ್ಯೋ, ನೀ ಸತ್ಯಕ್ಕೆ ಕನ್ನಡಿ ಬೇಕೇನು? ಸ್ವಯಂ ತಿಂದ್ ನೀವೇ ನೋಡಿ. ಬದುಕಿದ್ರೆ ಇಲ್ಲೇ ಇರಿ, ಇಲ್ದಿದ್ರೆ ಏನು ಪರಲೋಕದಲ್ಲಂತೂ ಸಿಕ್ಕೇ ಸಿಗ್ತೀವಿ. ಪ್ರಭು, ಇಲ್ಲೋಡಿ, ನಿಮ್ ಬಾಬಾ ಅವರು ನಿಮ್ಗೋಸ್ಕರ ಪಾಯಸ ಕಳಿಸಿದ್ದಾರೆ. ನೀವು ಗ್ರಹಣ ಮಾಡಿ. ಕೂತ್ಕೊಳ್ಳಿ. ಆಯ್ತು. ವರುಣಮಾಲಾ, ಹೇಳಿ ಸ್ವಾಮಿ. ನಾವು ಬಯಸ್ತೇವೆ ಮೊದಲು ಈ ಕೀರ್ನ ನೀವು ತಿನ್ನಿ ಅಂತ. ತಿಂದು ಇದರ ಸ್ವಾದ ಹೇಗಿದೆ ಹೇಳಿ. ಶಿವ 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 ಶಿವ, ಎಂತ ಮಾತಾಡ್ತಿದ್ದೀರಿ ಪ್ರಭು? ನೀವು ನಮ್ಮ ಎಂಜಲು ತಿಂತೀರಾ? ತಿಂತೀವಿ, ಯಾಕೆ ತಿನ್ನಲ್ಲ? ಅವಶ್ಯ ತಿಂತೀವಿ. ಧರ್ಮಪತ್ನಿ ನೀವು ನಮಗೆ. ನಿಮ್ಮ ಎಂಜಲು ತಿನ್ನುವುದಕ್ಕೆಂತ ಸಂಕೋಚ? ತಗೊಳ್ಳಿ. ಇಲ್ಲ ಸ್ವಾಮಿ, ಇಲ್ಲ, ಇದು ನಮ್ಮಿಂದ ಆಗಲ್ಲ. ಮೊದಲು ನೀವ್ ಗ್ರಹಣ ಮಾಡಿ, ಅನಂತರ ನಾವು ಗ್ರಹಣ ಮಾಡುತ್ತೇವೆ. ನೀವ್ ತಿನ್ನಿ. ವರ್ಣಮಾಲಾ, ನಾವು ಹೇಳಿದ್ವಲ್ಲ, ಮೊದಲು ನೀವು ತಿನ್ನಿ. ಇಲ್ಲ ಸ್ವಾಮಿ, ನೀವ್ ತಿನ್ನಿ. ಇಲ್ಲ, ಮೊದಲು ನೀವು ತಿನ್ನಿ. ನೀವು ಸ್ವಾಮಿ, ನೀವು ನೀವು. ಎಲೆ ಹೇಗೆ ಕಪ್ಪಾಯಿತು? ಅಯ್ಯೋ ಭಗವಂತ, ಎಲ್ಲೋ ಪಾಯಸ ಕೆಟ್ಟಿರ್ಬೇಕು. ನಾವು ನಿಮ್ಗೋಸ್ಕರ ಬೇರೆ ಪಾಯಸ ಮಾಡಿ ತರ್ತೀವಿ. ನೋಡಿದ್ರ ಆಚಾರ್ಯ, ಸತ್ಯ ಏನಂತ ಗೊತ್ತಾಯ್ತಲ್ಲ. ಎಲೆ ಕಪ್ಪಾಗಿದೆ. ಏನ್ ಈಗ್ಲೂ ನಿಮಗ್ ಸಂದೇಹವಿದ್ಯಾ? ಪಾಯಸಕ್ಕೆ ವಿಷ ಬೆರೆಸಿಲ್ಲ, ನಿಮ್ ಪ್ರಾಣ ತೆಗೆಯೋ ಉದ್ದೇಶದಿಂದ ಕಳಿಸ್ಲಿಲ್ಲ ಅಂತ? ಸತ್ಯ ಹೇಳಿದ್ರಿ ನೀವು ಪಂಡಿತ ರಾಮಕೃಷ್ಣ. ನಮ್ಮ ಮಾತಿನ ಅರ್ಥ ರಾಮಕೃಷ್ಣನ ಭೂತ. ಒಂದು ವೇಳೆ ನೀವು ಸರಿಯಾದ ಸಮಯಕ್ಕೆ ಎಚ್ಚರಿಕೆ ನೀಡದೇ ಇದ್ದಿದ್ರೆ ನಾವು ಇಲ್ಲೇ ಇರ್ತಿದ್ವಿ ನಿಮ್ಮ ಜೊತೆ ಭೂತವಾಗಿ. ತುಂಬಾ ದೊಡ್ಡ ಹೃದಯ ನಿಮ್ಮದು ಪಂಡಿತ ರಾಮಕೃಷ್ಣ. ಹಾಗಿದ್ದೀನಿ ನಾನು. ಇದೀರಾ? ನಾನು ನಿಮ್ಮ ಪ್ರಾಣ ತೆಗೆಯೋ ಪ್ರಯತ್ನ ಪಟ್ಟೆ, ಆದ್ರೆ ನೀವೇ ನನ್ನ ಪ್ರಾಣ ಉಳಿಸಿದ್ರಿ. ಧನ್ಯರು ಪಂಡಿತ ರಾಮಕೃಷ್ಣ, ಧನ್ಯರು ನೀವು. ಆಗಿದ್ದೀನಿ ನಾನು. ಆದ್ರೆ ಅದಕ್ಕೂ ಮೊದಲು ಇದನ್ ಕಂಡು ಹಿಡಿಯೋದಿದೆ. ನನ್ನ ಮತ್ತೆ ನಿಮ್ಮ ಪ್ರಾಣ ತೆಗೆಯೋದ್ರ ಹಿಂದೆ ಆ ಡೋಂಗಿ ಬಾಬನ ಉದ್ದೇಶ ಏನು? ಮತ್ತೀ ಕಾರ್ಯನ ನೀವೇ ಮಾಡ್ಬೇಕು. ಆದ್ರೆ ಹೇಗೆ? ನೀವು ಮರ್ತಿದ್ದೀರಾ ನೀವ್ಯಾರು? ನಾವು ರಾಜಗುರು ಆಚಾರ್ಯ ದತ್ತಾಚಾರ್ಯ. ಈ ಸಮಯ ನೀವ್ಯಾರು? ಈ ಸಮಯ ತಾತ್ಕಾಲಿಕ ಮಹಾರಾಜ. ನೀವು ತಾತ್ಕಾಲಿಕ ಮಹಾರಾಜರಾಗಿರೋದ್ರಿಂದ ನಿಮ್ ಜವಾಬ್ದಾರಿಯಾಗಿರುತ್ತೆ ವಿಜಯನಗರದ ಮೇಲೆ ಬರುವ ಎಲ್ಲಾ ಸಮಸ್ಯೆಯಿಂದ ಉಳಿಸೋದು, ನಿಮ್ಮ ರಾಜಧರ್ಮ ನಿಭಾಯಿಸೋದು. ಹಾಗಾದ್ರೆ ಹೇಳಿ, ನಾವೇನ್ ಮಾಡ್ಬೇಕು? ನಾವು ತಯಾರಿದ್ದೀವಿ. ಸರ್ವಪ್ರಥಮ ಆ ಬಾಬನಿಗೆ ಈ ಸಂದೇಶ ಕಳಿಸಿ, ನಿಮ್ಮ ಶಿಷ್ಯರು ಆ ಪಾಯಸನ ಬೀಳ್ಸಿದ್ರು, ಇದರಿಂದ ನೀವು ಆ ಪಾಯಸನ ತಿನ್ಲಿಲ್ಲ ಅಂತ. ಅದಾದ್ಮೇಲೆ ನಾನ್ ಸತ್ತಿರೋದಕ್ಕೆ ಉತ್ಸವ ಮಾಡಿ. ಹೌದು. ಆನಂತರ ವಾಹ್ ಬಾಬಾ,
ನೀವು ನಮಗೋಸ್ಕರ ಏನು ಮಾಡಿದಿರೋ ಅದನ್ನ ಪ್ರಶಂಸೆ ಮಾಡೋದಕ್ಕೆ ಶಬ್ದವಿಲ್ಲ ನಮ್ಮ ಬಳಿ. ಆ ಪಂಡಿತ ರಾಮಕೃಷ್ಣನನ್ನು ನಮ್ಮ ದಾರಿಯಿಂದ ತೆಗೆದುಹಾಕಿ ಏನು ಉಪಕಾರ ಮಾಡಿದ್ದೀರಿ ನೀವು, ನಮಗೆ ಅರ್ಥವೇ ಆಗುತ್ತಿರಲಿಲ್ಲ. ನಿಮಗೆ ಏನು ಮಾಡಬೇಕು ಧನ್ಯವಾದ ಹೇಳೋದಕ್ಕೆ ಅಂತ. ಮಾಡೋದಾದ್ರೂ ಹೇಗೆ ಮಾಡೋದು ಧನ್ಯವಾದ? ಕೊನೆಗೆ ನಾವು ಇದನ್ನ ಯೋಚಿಸಿದೆವು, ನಿಮ್ಮೊಂದಿಗೆ ಭೋಜನ ಮಾಡಬೇಕೆಂದು. ತಿನ್ನು ಮುದುಕ, ತಿನ್ನು ತಿನ್ನು, ನಿನ್ನ ಜೀವನದ ಕೊನೆಯ ಭೋಜನ. ವಿಷಾದ ಪಾಯಸದಿಂದ ಹೇಗೋ ಉಳ್ಕೊಂಡೆ ಮುಟ್ಟಾಳ. ಆದ್ರೆ ಇಂದು ನಮ್ಮ ಆಕ್ರಮಣದಿಂದ ಯಾರು ಉಳಿಸ್ತಾರೆ ನಿನ್ನನ್ನ? ಇಂದು ಇಲ್ಲೇ ನಿನ್ನ ತಲೆಯನ್ನು ಹೊಡೆದು ಹಾಕುತ್ತೇನೆ. ನೀನು ನನ್ನ ಪ್ರಾಣ ತೆಗಿತೀಯ ದುಷ್ಟ. ನಾವು ನಿನಗೆ ನರಕದ ದ್ವಾರ ಪರಿಚಯಿಸದಿದ್ದರೆ ನಮ್ಮ ಹೆಸರು ರಾಜಪುರೋಹಿತ ತಥಾಚಾರ್ಯನೇ ಅಲ್ಲ. ಸ್ವೀಕಾರ ಮಾಡಿ ಬಾಬಾ. ಅವಶ್ಯ. ಅದ್ಭುತ, ಅತ್ಯಂತ ಸ್ವಾದಿಷ್ಟ. ಇಂತಹ ಸ್ವಾದಿಷ್ಟ ಭೋಜನಕ್ಕೆ ಈ ಸಮಯ ನಮಗೆ ಇನ್ನೊಂದು ಕೈ ಇದ್ದಿದ್ದರೆ ಅದೂ ಕಡಿಮೆ ಎನಿಸುತ್ತಿತ್ತು. ಒಂದು, ಎರಡು, ಮೂರು. ಏನಾಯ್ತು ಬಾಬಾ? ಮೂರು ಕೈ. ಮೂರನೇ ಕೈ ಬಾಬಾ? ಹಾ, ಈಗಷ್ಟೇ ನಾವು ನಮ್ಮ ಮೂರನೇ ಕೈನ ಅನುಭವ ಮಾಡಿದ್ವಿ. ಏನ್ ಮಾತಾಡ್ತಾ ಇದ್ದೀರಾ ಬಾಬಾ? ನೀವು ಎರಡು ಕೈಯಿಂದ ಭೋಜನ ಗ್ರಹಣ ಮಾಡುತ್ತಿದ್ದೀರಾ ಅನಿಸ್ತಿದೆ ಬಾಬಾರಿಗೆ ನಮ್ ಗುರುಜಿ ತರ. ಏನು ಏನು? ಯಾಕೆ ಹೊಡ್ದೆ? ನಾನು ಯಾವಾಗ ಹೊಡ್ದೆ? ನೀನ್ ಹೊಡ್ದೆ. ನಾನು ಯಾವಾಗ ನೀನ್ ಕೊಡ್ದೆ? ಬಿಡು, ಸ್ವಾದಿಷ್ಟ ಭೋಜನ. ನೀನ್ಯಾಕೆ ಕೊಡ್ದೆ ಇವಾಗ? ನಾನಾ? ಯಾರಿಗೆ ಹೊಡ್ದೆ? ಈಗ ನನ್ಗೆ ಹೊಡ್ದೆ. ಅದು ಹಿಂಗ್ ಹೊಡ್ದೆ ಗೊತ್ತಾ? ನಾನ್ ಹೊಡಿಲಿಲ್ಲ, ನೀನ್ ಹೊಡೆದಿತ್ತು. ನೀನೇ ಹೊಡೆದಿದ್ದು. ನೀನ್ ಹೊಡ್ದೆ. ನೀನೇ ಹೊಡ್ದೆ. ನೀನ್ ಹೊಡ್ದೆ. ನೀನೇ ಹೊಡ್ದೆ. ನೀನ್ ಹೊಡ್ದೆ. ರಾಮ ಎಲ್ಲಿದ್ದಾನೆ ರಾಮ? ನಮಗಂತೂ ರಾಮ ಕಾಣಿಸ್ತಾನೆ ಇಲ್ಲ. ನಿಮ್ಗಿಲ್ಲಿ ರಾಮನ ಭೂತ ಕಾಣಿಸ್ತಿದ್ಯಾ ಇಲ್ಲಿ ಬಾಬಾ? ಇಲ್ಲ ಇಲ್ಲ, ಯಾವ ಭೂತಗಿತಾನು ಇಲ್ಲ ಇಲ್ಲಿ. ಅದು ಇಬ್ರು ಬಾಲಕರು ಕಿರ್ಚಿದ್ರಲ್ಲ, ಅದಕ್ಕೆ ವಿಚಲಿತರಾದ್ರು ಅಷ್ಟೇ. ಇಲ್ದಿದ್ರೆ ಭೂತಗಳು ನಮ್ಮ ಅಧೀನದಲ್ಲಿ ಕುಡಿತಾವೆ. ನೋಡಿದ್ರ ಮೂರ್ಖರ, ಯಾವ ಭೂತಾನೂ ಇಲ್ಲ ಇಲ್ಲಿ. ಒಂದು ವೇಳೆ ಭೂತ ಇದ್ದಿದ್ರೆ ಇವ್ರಿಗೆ ಕಾಣಿಸ್ತಿರ್ಲಿಲ್ವಾ? ಇವರು ಭೂತ ಭವಿಷ್ಯ ನೋಡ್ತಾರೆ. ಅಯ್ಯೋ, ಭೂತಗಳು ಇವರ ಅಧೀನರಾಗಿ ಕುಣಿಯುತ್ತವೆ. ತಿನ್ನಿ ಬಾಬಾ, ತಿನ್ನಿ ತಿನ್ನಿ. ಭೂತ ಭೂತ, ಅಯ್ಯೋ ಭೂತ, ಅಯ್ಯೋ ಬಾಬಾ ಬಾಬಾ ಕಾಪಾಡಿ, ಬಾಬಾ ಕಾಪಾಡಿ, ಭೂತ ಭೂತ. ನೀವೆಲ್ಲ ಯಾಕೆ ಹೆದರ್ತಿದ್ದೀರಾ? ಗುರುತು ಸಿಕ್ತಾ? ಯಾರು? ರಾಮ. ಸತ್ ಮೇಲೂ ಸಾಯ್ಲಿಲ್ಲ ಡೋಂಗಿ, ಅಲಿತಿದ್ದೀನಿ. ಕೇವಲ ಮತ್ತು ಕೇವಲ ನಿನ್ನ ಕಾರಣ. ನಿನ್ನ ಕಾರಣ ನಾನು ನಿರ್ದೋಷಿಯಾದ್ರೂ ನನ್ನ ಪ್ರಾಣ ತೆಗೆಯಲಾಯಿತು. ನಿನ್ನ ಷಡ್ಯಂತ್ರದ ಕಾರಣ ಮಂತ್ರಿವರ್ಯರನ್ನು ರಜೆಯ ಮೇಲೆ ಹೊರಗಿಡಲಾಯಿತು. ನಿನ್ನ ಕಾರಣ ಆಚಾರ್ಯ ನೀನು ಕಳುಹಿಸಿದ ವಿಷದ ಪಾಯಸವನ್ನು ತಿನ್ನದೆ ಸಾಯ್ತಾ ಸಾಯ್ತಾ ಉಳ್ಕೊಂಡ್ರು. ಯಾರು ನೀನು? ಮತ್ತೆ ನೀನಿಲ್ಲಿ ನಮ್ಮ ವಿಜಯನಗರಕ್ಕೆ ಬರಲು
ಏನು ಕಾರಣ ನಿನ್ನದು? ಉತ್ತರ ಕೊಡು, ಇಲ್ಲದಿದ್ರೆ ಹೇಳ್ತೀನಿ. ನನ್ನ ಹೆಸರು ಮುತ್ಲು ಬಿನ್ ಪಿಂಪಿನ್ ಎಂದು. ನಾನು ಬಹುಮನಿ ಸಂಸ್ಥಾನದ ಮಂತ್ರಿ ಗೂಢಾಚಾರಿ. ವಿಜಯನಗರದ ಮೇಲೆ ಆಕ್ರಮಣ ಮಾಡಲು ಬಂದಿದ್ದೇವೆ. ಅದೇ ಉದ್ದೇಶದಿಂದ ನನಗೆ ನನ್ನ ಸುಲ್ತಾನರು ಇಲ್ಲಿಗೆ ಕಳುಹಿಸಿದ್ದರು. ವಿಜಯನಗರದ ಮಹಾರಾಜನನ್ನಾಗಿ ತಥಾಚಾರ್ಯರಂತ ಮೂರ್ಖನನ್ನು ರಾಜ ಮಾಡಲಾಗಿದೆ ಎಂದು ಇದು ನಮಗೆ ತಿಳಿಯುತ್ತಿದ್ದಂತೆ ನಾನು ಆ ಮುಟ್ಟಾಳ ತಥಾಚಾರ್ಯನ ದಡ್ಡತನದ ಲಾಭ ಪಡೆದೆ. ನಾನು ನಿನ್ನ ಮತ್ತು ತಥಾಚಾರ್ಯನನ್ನು ಮುಗಿಸುವುದಕ್ಕೆ ಈ ತಂತ್ರ ರಚಿಸಿದ್ದೆ. ಅದರಂತೆಯೇ ನಾನು ಬಾಬನಾಗಿ ಇಲ್ಲಿಗೆ ಬಂದೆ. ನಿಮ್ಮ ರಾಜ್ಯದ ಗಡಿಯಲ್ಲಿ ನಮ್ಮ ಸೇನೆ ಆಕ್ರಮಣ ಮಾಡಲು ತಯಾರಿದೆ. ನಮ್ಮ ಸೇನಾಧಿಪತಿ ಪೂರ್ತಿ ಸೇನೆಯೊಂದಿಗೆ ನಮ್ಮ ಸಂಕೇತಕ್ಕಾಗಿ ಕಾಯುತ್ತಿದ್ದಾರೆ. ನಿಮ್ಮ ಸೇನೆಯ ವಿಸ್ತಾರ ಮತ್ತು ವಿವರಣೆ ನೀಡು. ಎಷ್ಟು ಸೈನಿಕರು, ಎಷ್ಟು ಆನೆ, ಎಷ್ಟು ಕುದುರೆಗಳಿವೆ, ಎಲ್ಲವನ್ನು ವಿಸ್ತರಿಸಿ ಹೇಳು. ಇನ್ನು ಎಷ್ಟು ದೂರವಿದೆ ನಿನ್ನ ಸೇನೆ ನಮ್ಮ ರಾಜ್ಯದ ಗಡಿಯಿಂದ? 6000 ಅಡಿ ದೂರದಲ್ಲಿ. ನೀನು ವಿಜಯನಗರದ ಮೇಲೆ ಆಕ್ರಮಣ ಮಾಡಲು ಬಂದಿದ್ದೀಯಾ? ಮಣಿ, ಖಡ್ಗ ಕೊಡು. ನಾವು ಈಗಲೇ ಇದೇ ಸಮಯ ಇವನ ಕತೆ ಸಮಾಪ್ತಿ ಮಾಡುತ್ತೇವೆ. ನಿನಗೆಷ್ಟು ಧೈರ್ಯವಿರಬೇಕು ದುಷ್ಟ! ನೀವು ವಿಜಯನಗರದಲ್ಲಿ ಸ್ಥಾಪಿತರಾಗುವ ಸ್ವಪ್ನ ಕಾಣ್ತಿದ್ದೀರಾ? ಕೂಗು, ಇನ್ನಷ್ಟು ಕೂಗು. ನಿನ್ನ ಈ ವಿಜಯನಗರ ನಮ್ಮ ಗುಲಾಮರಾಗೇ ತೀರುತ್ತದೆ. ಅಸಂಭವ. ನಾವಿರುವಾಗ ಇದು ಅಸಂಭವ. ಎತ್ತು ನಿನ್ನ ಖಡ್ಗವನ್ನು, ಮಾಡು ನನ್ನೊಂದಿಗೆ ಹೋರಾಟ. ಉಳಿಸಿಕೋ ನಿನ್ನ ರಾಜ್ಯವನ್ನು ನಮ್ಮಿಂದ, ಮುಟ್ಟಾಳ ಮುದುಕ. ಏನ್ ಯೋಚಿಸ್ತಿದ್ದೀರಾ ಆಚಾರ್ಯರೇ? ಶತ್ರು ನಿಮ್ಗೆ ಸವಾಲ್ ಹಾಕ್ತಿದ್ದಾನೆ. ಮುಂದೆ ಹೋಗಿ ಈ ದುಷ್ಟನ ಅಹಂಕಾರವನ್ನು ಮಣ್ಣಲ್ಲಿ ಮಣ್ಣಾಗಿಸಿ. ಗುರುವರ್ಯ, ಇವನು ಅವರ ಸೇನೆಯ ಮಂತ್ರಿ. ಒಂದ್ ವೇಳೆ ನೀವಿವನನ್ನ ಪರಾಜಯಗೊಳಿಸಿದ್ರೆ ನಮ್ಮ ರಾಜ್ಯದ ಸೀಮೆಯಲ್ಲಿರುವ ಇವನ ಸೇನೆಯ ಮನೋಬಲ ತಾನಾಗೆ ಕುಗ್ಗುತ್ತೆ. ಈ ಸಮಯ ನೀವು ನಮ್ಮ ಮಹಾರಾಜರಾಗಿರುವ ಜವಾಬ್ದಾರಿ ನಿಭಾಯಿಸಲೇಬೇಕು ಗುರುವರ್ಯ. ಮುಂದೆ ನುಗ್ಗಿ ಮೇಲೆತ್ತಿ ಖಡ್ಗವನ್ನು. ಹೆದರಿಕೊಂಡ್ಯ ಮೂರ್ಖ! ಬಾ, ತಯಾರಿದ್ದೀವಿ ನಾವು. ಮೂರ್ಖ ಅಂದ್ಯಲ್ಲ ನೀನು ನನ್ನನ್ನ. ಈಗ ನೋಡು ಈ ಮೂರ್ಖನ ಪ್ರಳಯಕಾರಿ ರೂಪ. ಎದುರಿಸು ಈ ರಾಜಗುರು ತಥಾಚಾರ್ಯನನ್ನ. ಬಾ. ಈ ಹೆದರಿರುವ ಬೆಕ್ಕು ನಮ್ಮೊಂದಿಗೆ ಹೋರಾಡುವುದೇ? ಹೇ, ಎದರಿಸು ನಮ್ಮನ್ನು ನಿನ್ನ ಖಡ್ಗದಿಂದ. ಇಲ್ಲದಿದ್ದರೆ ಮುಷ್ಟಿಯಿಂದಲೇ ಹೊಡೆದರುಳಿಸುತ್ತೇನೆ. ಇದು ನಿನ್ನಿಂದಾಗುವುದಿಲ್ಲ. ಯಾರು ಹೇಳ್ತಿದ್ದಾರೆ ಈ ಮಾತನ್ನು? ನೀನು ಸ್ವಯಂ ಮೀಸೆಯಷ್ಟು ಉದ್ದ ವ್ಯಕ್ತಿತ್ವವಿರುವವನು ಹೇಳುವೆಯಾ? ತಥಾಚಾರ್ಯ! ಯಾಕೆ? ಏನಾಯಿತು? ಬೆವರಿಳಿತಾ ಎಲ್ಲಾ ಕಡೆ? ಉಳಿಸ್ತೀಯಾ ವಿಜಯನಗರವನ್ನ ನನ್ನ ಎದುರು? ನೀನೊಬ್ಬ ತೆವಳುತ್ತಿರುವ ಕೀಟ.